ಮೇಷರಾಶಿಯವರೇ, ಸೆಪ್ಟೆಂಬರ್ ತಿಂಗಳಲ್ಲಿ ವೇಗವನ್ನು ಶಿಸ್ತಿನಿಂದ ನಡೆಸಿದರೆ ಸ್ಥಿರ ಪ್ರಗತಿ ಸಿಗುತ್ತದೆ. ಗುರು 4ನೇ ಮನೆಯಲ್ಲಿ ಇರುವ ಗೋಚರ ಈ ಮಾರ್ಗದರ್ಶನದ ಮುಖ್ಯ ಹಿನ್ನೆಲೆ. ಕೆಲಸದಲ್ಲಿ ಒಂದು ಮುಖ್ಯ ಕೆಲಸ ಮುಗಿಸಿದ ನಂತರವೇ ಹೊಸ ಹೊಣೆಗಾರಿಕೆ ತೆಗೆದುಕೊಳ್ಳಿ. ಹಣದಲ್ಲಿ ಮನೆ ಅಥವಾ ದುರಸ್ತಿ ವೆಚ್ಚಕ್ಕೆ ಸುರಕ್ಷತಾ ನಿಧಿ ಇಡಿ. ತಿಂಗಳ ಆರಂಭದಲ್ಲೇ ವೆಚ್ಚದ ಮಿತಿ ಮತ್ತು ಉಳಿತಾಯ ಗುರಿ ಬರೆಯಿರಿ. ಸಂಬಂಧಗಳಲ್ಲಿ ತಕ್ಷಣ ಉತ್ತರಿಸದೆ ಪೂರ್ಣವಾಗಿ ಕೇಳಿ. ಮೊದಲಾರ್ಧದಲ್ಲಿ ಯೋಜಿಸಿ, ಎರಡನೇ ಅರ್ಧದಲ್ಲಿ ಪ್ರಗತಿ ನೋಡಿ ಅಗತ್ಯ ತಿದ್ದುಪಡಿ ಮಾಡಿ. ಈ ತಿಂಗಳ ಪ್ರಾಯೋಗಿಕ ಹೆಜ್ಜೆ. ವೃಷಭರಾಶಿಯವರೇ, ಸೆಪ್ಟೆಂಬರ್ ತಿಂಗಳಲ್ಲಿ ಸರಿಯಾದ ಸಂಪರ್ಕ ಮತ್ತು ತಂಡದ ಪ್ರಯತ್ನ ಬೆಳವಣಿಗೆ ತರುತ್ತವೆ. ಶನಿ 11ನೇ ಮನೆಯಲ್ಲಿ ಇರುವ ಗೋಚರ ಈ ಮಾರ್ಗದರ್ಶನದ ಮುಖ್ಯ ಹಿನ್ನೆಲೆ. ಕೆಲಸದಲ್ಲಿ ಫಲಿತಾಂಶವನ್ನು ದಾಖಲಿಸಿ ಸರಿಯಾದವರೊಂದಿಗೆ ಹಂಚಿಕೊಳ್ಳಿ. ಹಣದಲ್ಲಿ ಆದಾಯದ ಒಂದು ಭಾಗ ಉಳಿಸಿ ಸಾಲ ನೀಡುವಲ್ಲಿ ಮಿತಿ ಇಡಿ. ತಿಂಗಳ ಆರಂಭದಲ್ಲೇ ವೆಚ್ಚದ ಮಿತಿ ಮತ್ತು ಉಳಿತಾಯ ಗುರಿ ಬರೆಯಿರಿ. ಸಂಬಂಧಗಳಲ್ಲಿ ಸಣ್ಣ ಕಾರ್ಯಗಳಿಂದ ಪ್ರೀತಿ ತೋರಿಸಿ. ಮೊದಲಾರ್ಧದಲ್ಲಿ ಯೋಜಿಸಿ, ಎರಡನೇ ಅರ್ಧದಲ್ಲಿ ಪ್ರಗತಿ ನೋಡಿ ಅಗತ್ಯ ತಿದ್ದುಪಡಿ ಮಾಡಿ. ಈ ತಿಂಗಳ ಪ್ರಾಯೋಗಿಕ ಹೆಜ್ಜೆ. 1. ಉಪಯುಕ್ತ ವೃತ್ತಿ ಸಂಪರ್ಕವನ್ನು ಮತ್ತೆ ಸಂಪರ್ಕಿಸಿ. ಮಿಥುನ ರಾಶಿಯವರೇ, ಸೆಪ್ಟೆಂಬರ್ ತಿಂಗಳಲ್ಲಿ ಸ್ಪಷ್ಟ ಮಾತು ಮತ್ತು ಧೈರ್ಯದ ನಿರ್ಧಾರ ಫಲ ಕೊಡುತ್ತವೆ. ಶನಿ 10ನೇ ಮನೆಯಲ್ಲಿ ಇರುವ ಗೋಚರ ಈ ಮಾರ್ಗದರ್ಶನದ ಮುಖ್ಯ ಹಿನ್ನೆಲೆ. ಕೆಲಸದಲ್ಲಿ ಅಭಿಪ್ರಾಯವನ್ನು ಸಂಕ್ಷಿಪ್ತವಾಗಿ ಹೇಳಿ ಅಗತ್ಯ ದಾಖಲೆ ಸಿದ್ಧವಿಡಿ. ಹಣದಲ್ಲಿ ಉಳಿತಾಯವನ್ನು ಸ್ವಯಂಚಾಲಿತಗೊಳಿಸಿ ಸಣ್ಣ ವೆಚ್ಚ ಗಮನಿಸಿ. ತಿಂಗಳ ಆರಂಭದಲ್ಲೇ ವೆಚ್ಚದ ಮಿತಿ ಮತ್ತು ಉಳಿತಾಯ ಗುರಿ ಬರೆಯಿರಿ. ಸಂಬಂಧಗಳಲ್ಲಿ ಮನೆಯ ಶಾಂತಿಗೆ ಸಮಯ ಕೊಡಿ. ಮೊದಲಾರ್ಧದಲ್ಲಿ ಯೋಜಿಸಿ, ಎರಡನೇ ಅರ್ಧದಲ್ಲಿ ಪ್ರಗತಿ ನೋಡಿ ಅಗತ್ಯ ತಿದ್ದುಪಡಿ ಮಾಡಿ. ಈ ತಿಂಗಳ ಪ್ರಾಯೋಗಿಕ ಹೆಜ್ಜೆ. ಮುಖ್ಯ ಮಾತುಕತೆಗೆ ಮೊದಲು 3 ಅಂಶ ಬರೆಯಿರಿ. ಕರ್ಕಾಟಕ ರಾಶಿಯವರೇ, ಸೆಪ್ಟೆಂಬರ್ ತಿಂಗಳಲ್ಲಿ ಆತ್ಮವಿಶ್ವಾಸದಿಂದ ಮುಂದುವರಿಯಿರಿ, ಆದರೆ ವಿಶ್ರಾಂತಿ ಮರೆಯಬೇಡಿ. ಗುರು 1ನೇ ಮನೆಯಲ್ಲಿ ಇರುವ ಗೋಚರ ಈ ಮಾರ್ಗದರ್ಶನದ ಮುಖ್ಯ ಹಿನ್ನೆಲೆ. ಕೆಲಸದಲ್ಲಿ ನಿಮ್ಮ ಕೌಶಲ್ಯ ತೋರಿಸುವ ಕೆಲಸವನ್ನು ನಿಧಾನವಾಗಿ ವಿಸ್ತರಿಸಿ. ಹಣದಲ್ಲಿ ಪ್ರಯಾಣ ಮತ್ತು ಕುಟುಂಬ ವೆಚ್ಚವನ್ನು ಮುಂಚಿತವಾಗಿ ಯೋಜಿಸಿ. ತಿಂಗಳ ಆರಂಭದಲ್ಲೇ ವೆಚ್ಚದ ಮಿತಿ ಮತ್ತು ಉಳಿತಾಯ ಗುರಿ ಬರೆಯಿರಿ. ಸಂಬಂಧಗಳಲ್ಲಿ ನಿಮ್ಮ ಅಗತ್ಯವನ್ನು ನೇರವಾಗಿ ಹೇಳಿ. ಮೊದಲಾರ್ಧದಲ್ಲಿ ಯೋಜಿಸಿ, ಎರಡನೇ ಅರ್ಧದಲ್ಲಿ ಪ್ರಗತಿ ನೋಡಿ ಅಗತ್ಯ ತಿದ್ದುಪಡಿ ಮಾಡಿ. ಈ ತಿಂಗಳ ಪ್ರಾಯೋಗಿಕ ಹೆಜ್ಜೆ. ಕೆಲಸ ಮತ್ತು ವಿಶ್ರಾಂತಿಗೆ ಸ್ಪಷ್ಟ ಸಮಯ ನಿಗದಿಪಡಿಸಿ. ಸಿಂಹರಾಶಿಯವರೇ, ಸೆಪ್ಟೆಂಬರ್ ತಿಂಗಳಲ್ಲಿ ನಾಯಕತ್ವ ಬೆಳಗುತ್ತದೆ, ಆದರೆ ತುರ್ತು ಭರವಸೆ ಬೇಡ. ಸೂರ್ಯ 1ನೇ ಮನೆಯಲ್ಲಿ ಇರುವ ಗೋಚರ ಈ ಮಾರ್ಗದರ್ಶನದ ಮುಖ್ಯ ಹಿನ್ನೆಲೆ. ಕೆಲಸದಲ್ಲಿ ನಿರ್ಧಾರಕ್ಕೂ ಮೊದಲು ತಂಡದ ಅಭಿಪ್ರಾಯ ಕೇಳಿ. ಹಣದಲ್ಲಿ ಪರಿಶೀಲನೆ ಇಲ್ಲದೆ ಅಪಾಯಕಾರಿ ಹೂಡಿಕೆ ಆರಂಭಿಸಬೇಡಿ. ತಿಂಗಳ ಆರಂಭದಲ್ಲೇ ವೆಚ್ಚದ ಮಿತಿ ಮತ್ತು ಉಳಿತಾಯ ಗುರಿ ಬರೆಯಿರಿ. ಸಂಬಂಧಗಳಲ್ಲಿ ನಿರೀಕ್ಷೆ ಮತ್ತು ಮಿತಿಗಳನ್ನು ಸ್ಪಷ್ಟಪಡಿಸಿ. ಮೊದಲಾರ್ಧದಲ್ಲಿ ಯೋಜಿಸಿ, ಎರಡನೇ ಅರ್ಧದಲ್ಲಿ ಪ್ರಗತಿ ನೋಡಿ ಅಗತ್ಯ ತಿದ್ದುಪಡಿ ಮಾಡಿ. ಈ ತಿಂಗಳ ಪ್ರಾಯೋಗಿಕ ಹೆಜ್ಜೆ. ದೊಡ್ಡ ನಿರ್ಧಾರಕ್ಕೂ ಮೊದಲು ಎರಡನೇ ಅಭಿಪ್ರಾಯ ಪಡೆಯಿರಿ. ಕನ್ಯಾ ರಾಶಿಯವರೇ, ಸೆಪ್ಟೆಂಬರ್ ತಿಂಗಳಲ್ಲಿ ಕೌಶಲ್ಯ ಮತ್ತು ಶಿಸ್ತು ನಿಮ್ಮ ಹೆಸರನ್ನು ಎತ್ತುತ್ತವೆ. ಕುಜ 10ನೇ ಮನೆಯಲ್ಲಿ ಇರುವ ಗೋಚರ ಈ ಮಾರ್ಗದರ್ಶನದ ಮುಖ್ಯ ಹಿನ್ನೆಲೆ. ಕೆಲಸದಲ್ಲಿ ಮುಗಿಸಿದ ಕೆಲಸ ತೋರಿಸಿ ಮುಂದಿನ ಹೊಣೆಗಾರಿಕೆ ಕೇಳಿ. ಹಣದಲ್ಲಿ ಆದಾಯ ಬಂದರೂ ಸೌಕರ್ಯ ವೆಚ್ಚ ನಿಯಂತ್ರಿಸಿ. ತಿಂಗಳ ಆರಂಭದಲ್ಲೇ ವೆಚ್ಚದ ಮಿತಿ ಮತ್ತು ಉಳಿತಾಯ ಗುರಿ ಬರೆಯಿರಿ. ಸಂಬಂಧಗಳಲ್ಲಿ ಮೆಚ್ಚುಗೆ ಮತ್ತು ಕೃತಜ್ಞತೆಯನ್ನು ತೆರೆದಾಗಿ ಹೇಳಿ. ಮೊದಲಾರ್ಧದಲ್ಲಿ ಯೋಜಿಸಿ, ಎರಡನೇ ಅರ್ಧದಲ್ಲಿ ಪ್ರಗತಿ ನೋಡಿ ಅಗತ್ಯ ತಿದ್ದುಪಡಿ ಮಾಡಿ. ಈ ತಿಂಗಳ ಪ್ರಾಯೋಗಿಕ ಹೆಜ್ಜೆ. ವಾರಾಂತ್ಯದಲ್ಲಿ ಸಾಧನೆ ಮತ್ತು ವೆಚ್ಚ ಪರಿಶೀಲಿಸಿ. ತುಲಾರಾಶಿಯವರೇ, ಸೆಪ್ಟೆಂಬರ್ ತಿಂಗಳಲ್ಲಿ ಹೊಣೆಗಾರಿಕೆಯಿಂದ ಕೆಲಸ ಮಾಡಿದರೆ ವೃತ್ತಿ ಬೆಳವಣಿಗೆ ಬಲವಾಗುತ್ತದೆ. ಗುರು 10ನೇ ಮನೆಯಲ್ಲಿ ಇರುವ ಗೋಚರ ಈ ಮಾರ್ಗದರ್ಶನದ ಮುಖ್ಯ ಹಿನ್ನೆಲೆ. ಕೆಲಸದಲ್ಲಿ ಮುಖ್ಯ ಹೊಣೆ ತೆಗೆದುಕೊಂಡು ಸಾಧ್ಯವಾದ ಗಡುವು ಇಡಿ. ಹಣದಲ್ಲಿ ವೃತ್ತಿ ಆದಾಯವನ್ನು ಉಳಿತಾಯ ಗುರಿಗೆ ಜೋಡಿಸಿ. ತಿಂಗಳ ಆರಂಭದಲ್ಲೇ ವೆಚ್ಚದ ಮಿತಿ ಮತ್ತು ಉಳಿತಾಯ ಗುರಿ ಬರೆಯಿರಿ.
ಸಂಬಂಧಗಳಲ್ಲಿ ಏಕಾಂತ ಬೇಕಾದರೂ ಪ್ರೀತಿ ಮರೆಮಾಡಬೇಡಿ. ಮೊದಲಾರ್ಧದಲ್ಲಿ ಯೋಜಿಸಿ, ಎರಡನೇ ಅರ್ಧದಲ್ಲಿ ಪ್ರಗತಿ ನೋಡಿ ಅಗತ್ಯ ತಿದ್ದುಪಡಿ ಮಾಡಿ. ಈ ತಿಂಗಳ ಪ್ರಾಯೋಗಿಕ ಹೆಜ್ಜೆ. ತಿಂಗಳ ಗುರಿಯನ್ನು 4 ವಾರದ ಕೆಲಸಗಳಾಗಿ ವಿಭಜಿಸಿ. ವೃಶ್ಚಿಕ ರಾಶಿಯವರೇ, ಸೆಪ್ಟೆಂಬರ್ ತಿಂಗಳಲ್ಲಿ ಕೆಲಸ ಮತ್ತು ಕಲಿಕೆ ಎರಡೂ ವಿಸ್ತರಿಸುತ್ತವೆ. ಸೂರ್ಯ 10ನೇ ಮನೆಯಲ್ಲಿ ಇರುವ ಗೋಚರ ಈ ಮಾರ್ಗದರ್ಶನದ ಮುಖ್ಯ ಹಿನ್ನೆಲೆ. ಕೆಲಸದಲ್ಲಿ ನಿಮ್ಮ ಕೆಲಸ ಮುಂದಿಟ್ಟು ಹೊಸ ಕೌಶಲ್ಯ ಕಲಿಯಿರಿ. ಹಣದಲ್ಲಿ ತರಬೇತಿ ಅಥವಾ ಪ್ರಯಾಣ ವೆಚ್ಚ ಮುಂಚಿತವಾಗಿ ಲೆಕ್ಕಿಸಿ. ತಿಂಗಳ ಆರಂಭದಲ್ಲೇ ವೆಚ್ಚದ ಮಿತಿ ಮತ್ತು ಉಳಿತಾಯ ಗುರಿ ಬರೆಯಿರಿ. ಸಂಬಂಧಗಳಲ್ಲಿ ಅನುಮಾನಕ್ಕೆ ಬದಲು ನೇರ ಪ್ರಶ್ನೆ ಕೇಳಿ. ಮೊದಲಾರ್ಧದಲ್ಲಿ ಯೋಜಿಸಿ, ಎರಡನೇ ಅರ್ಧದಲ್ಲಿ ಪ್ರಗತಿ ನೋಡಿ ಅಗತ್ಯ ತಿದ್ದುಪಡಿ ಮಾಡಿ. ಈ ತಿಂಗಳ ಪ್ರಾಯೋಗಿಕ ಹೆಜ್ಜೆ. ಈ ತಿಂಗಳು ಹೊಸ ಕಲಿಕಾ ಯೋಜನೆ ಆರಂಭಿಸಿ. ಧನುರಾಶಿಯವರೇ, ಸೆಪ್ಟೆಂಬರ್ ತಿಂಗಳಲ್ಲಿ ಕಲಿಕೆ ಮತ್ತು ಪ್ರಯಾಣ ಹೊಸ ದಿಕ್ಕು ತೋರಿಸುತ್ತವೆ. ಬುಧ 9ನೇ ಮನೆಯಲ್ಲಿ ಇರುವ ಗೋಚರ ಈ ಮಾರ್ಗದರ್ಶನದ ಮುಖ್ಯ ಹಿನ್ನೆಲೆ. ಕೆಲಸದಲ್ಲಿ ತರಬೇತಿ ಪರೀಕ್ಷೆ ಅಥವಾ ಹೊಸ ಪಾತ್ರದ ದಾಖಲೆ ಮುಗಿಸಿ. ಹಣದಲ್ಲಿ ಹಣದ ನಿಯಮ ಬರವಣಿಗೆಯಲ್ಲಿ ಇಡಿ. ತಿಂಗಳ ಆರಂಭದಲ್ಲೇ ವೆಚ್ಚದ ಮಿತಿ ಮತ್ತು ಉಳಿತಾಯ ಗುರಿ ಬರೆಯಿರಿ. ಸಂಬಂಧಗಳಲ್ಲಿ ಭಿನ್ನಾಭಿಪ್ರಾಯದಲ್ಲಿ ಧ್ವನಿ ತಗ್ಗಿಸಿ. ಮೊದಲಾರ್ಧದಲ್ಲಿ ಯೋಜಿಸಿ, ಎರಡನೇ ಅರ್ಧದಲ್ಲಿ ಪ್ರಗತಿ ನೋಡಿ ಅಗತ್ಯ ತಿದ್ದುಪಡಿ ಮಾಡಿ. ಈ ತಿಂಗಳ ಪ್ರಾಯೋಗಿಕ ಹೆಜ್ಜೆ. ದೀರ್ಘ ಗುರಿಗೆ ಮೊದಲ ದಿನಾಂಕ ನಿಗದಿಪಡಿಸಿ. ಮಕರ ರಾಶಿಯವರೇ, ಸೆಪ್ಟೆಂಬರ್ ತಿಂಗಳಲ್ಲಿ ತಾಳ್ಮೆಯ ಮಾತುಕತೆ ಬಲವಾದ ಪಾಲುದಾರಿಕೆ ನಿರ್ಮಿಸುತ್ತದೆ. ಶನಿ 3ನೇ ಮನೆಯಲ್ಲಿ ಇರುವ ಗೋಚರ ಈ ಮಾರ್ಗದರ್ಶನದ ಮುಖ್ಯ ಹಿನ್ನೆಲೆ. ಕೆಲಸದಲ್ಲಿ ಒಪ್ಪಂದ ಮತ್ತು ಹೊಣೆಗಳನ್ನು ಬರವಣಿಗೆಯಲ್ಲಿ ದೃಢಪಡಿಸಿ. ಹಣದಲ್ಲಿ ಸಹಿ ಮೊದಲು ಪಾವತಿ ಮತ್ತು ಗಡುವು ಪರಿಶೀಲಿಸಿ. ತಿಂಗಳ ಆರಂಭದಲ್ಲೇ ವೆಚ್ಚದ ಮಿತಿ ಮತ್ತು ಉಳಿತಾಯ ಗುರಿ ಬರೆಯಿರಿ. ಸಂಬಂಧಗಳಲ್ಲಿ ಕೊಟ್ಟ ಮಾತನ್ನು ಕಾರ್ಯದಲ್ಲಿ ಉಳಿಸಿ. ಮೊದಲಾರ್ಧದಲ್ಲಿ ಯೋಜಿಸಿ, ಎರಡನೇ ಅರ್ಧದಲ್ಲಿ ಪ್ರಗತಿ ನೋಡಿ ಅಗತ್ಯ ತಿದ್ದುಪಡಿ ಮಾಡಿ. ಈ ತಿಂಗಳ ಪ್ರಾಯೋಗಿಕ ಹೆಜ್ಜೆ. ಬಾಕಿ ಇರುವ ಒಪ್ಪಂದವನ್ನು ಸಂಪೂರ್ಣ ಓದಿ. ಕುಂಭರಾಶಿಯವರೇ, ಸೆಪ್ಟೆಂಬರ್ ತಿಂಗಳಲ್ಲಿ ಹೊಸ ಪ್ರಯತ್ನಕ್ಕೆ ಸರಿಯಾದ ವ್ಯವಸ್ಥೆ ಅಗತ್ಯ. ರಾಹು 1ನೇ ಮನೆಯಲ್ಲಿ ಇರುವ ಗೋಚರ ಈ ಮಾರ್ಗದರ್ಶನದ ಮುಖ್ಯ ಹಿನ್ನೆಲೆ. ಕೆಲಸದಲ್ಲಿ ಪುನರಾವರ್ತಿತ ಕೆಲಸವನ್ನು ಸರಳ ವಿಧಾನವನ್ನಾಗಿ ಮಾಡಿ. ಹಣದಲ್ಲಿ ಸಣ್ಣ ವೆಚ್ಚ ಕಡಿಮೆ ಮಾಡಿ ತುರ್ತು ನಿಧಿ ಹೆಚ್ಚಿಸಿ. ತಿಂಗಳ ಆರಂಭದಲ್ಲೇ ವೆಚ್ಚದ ಮಿತಿ ಮತ್ತು ಉಳಿತಾಯ ಗುರಿ ಬರೆಯಿರಿ. ಸಂಬಂಧಗಳಲ್ಲಿ ಕಠಿಣ ಪದ ಬಿಡಿಸಿ ಸತ್ಯವನ್ನು ಶಾಂತವಾಗಿ ಹೇಳಿ. ಮೊದಲಾರ್ಧದಲ್ಲಿ ಯೋಜಿಸಿ, ಎರಡನೇ ಅರ್ಧದಲ್ಲಿ ಪ್ರಗತಿ ನೋಡಿ ಅಗತ್ಯ ತಿದ್ದುಪಡಿ ಮಾಡಿ. ಈ ತಿಂಗಳ ಪ್ರಾಯೋಗಿಕ ಹೆಜ್ಜೆ. 1 ವಾರದ ಸಮಯ ಮತ್ತು ವೆಚ್ಚ ದಾಖಲಿಸಿ. ಮೀನರಾಶಿಯವರೇ, ಸೆಪ್ಟೆಂಬರ್ ತಿಂಗಳಲ್ಲಿ ಹೊಣೆಗಾರಿಕೆ ಮತ್ತು ಸೃಜನಶೀಲತೆ ಸೇರಿ ಪ್ರಗತಿ ಕೊಡುತ್ತವೆ. ಶನಿ 1ನೇ ಮನೆಯಲ್ಲಿ ಇರುವ ಗೋಚರ ಈ ಮಾರ್ಗದರ್ಶನದ ಮುಖ್ಯ ಹಿನ್ನೆಲೆ. ಕೆಲಸದಲ್ಲಿ ನಿರಂತರತೆಯಿಂದ ಸೃಜನಾತ್ಮಕ ಯೋಜನೆ ಪೂರ್ಣಗೊಳಿಸಿ. ಹಣದಲ್ಲಿ ಮನರಂಜನೆ ಮತ್ತು ಉಳಿತಾಯಕ್ಕೆ ಸಮ ಮಿತಿ ಇಡಿ. ತಿಂಗಳ ಆರಂಭದಲ್ಲೇ ವೆಚ್ಚದ ಮಿತಿ ಮತ್ತು ಉಳಿತಾಯದಾಯ ಗುರಿ ಬರೆಯಿರಿ. ಸಂಬಂಧಗಳಲ್ಲಿ ಸಂಗಾತಿಯ ಸಹಾಯ ಸ್ವೀಕರಿಸಿ ಧನ್ಯವಾದ ಹೇಳಿ. ಮೊದಲಾರ್ಧದಲ್ಲಿ ಯೋಜಿಸಿ, ಎರಡನೇ ಅರ್ಧದಲ್ಲಿ ಪ್ರಗತಿ ನೋಡಿ ಅಗತ್ಯ ತಿದ್ದುಪಡಿ ಮಾಡಿ. ಈ ತಿಂಗಳ ಪ್ರಾಯೋಗಿಕ ಹೆಜ್ಜೆ. ಅಪೂರ್ಣ ಸೃಜನಾತ್ಮಕ ಕೆಲಸವನ್ನು ಮುಗಿಸಿ.